ಹಿಂದಿನದನ್ನ ನಾನು ಮರಿಬಾರದು. ಅದಕ್ಕೆ ನಮ್ಮ ಹಿರಿಯರು ಯಾವಾಗಲೂ ಹೇಳ್ತಾ ಇದ್ರು, ಹಿಂದಿನದನ್ನ ಮರಿಬೇಡಿ, ಇಮ್ಡಿ ತೊಳಿದಲೆ ಒಳಗೆ ಬರಬೇಡಿ ಅಂತ ಹೇಳಿ. ಅದನ್ನೇ ಬಾಬಾ ಸಾಹೇಬರು ಏನ್ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನೀವು ಇತಿಹಾಸವನ್ನ ಮರೆತರೆ ಇತಿಹಾಸವನ್ನ ಸೃಷ್ಟಿಸಲಾರಿರಿ. ನಮ್ಮ ದೇಶದ ಇವತ್ತು ಬಹುದೊಡ್ಡ ಸಮಸ್ಯೆ ಇದು. ನಾವು ನೆನ್ನೆಯನ್ನ ಮರ್ತು ಬಿಟ್ಟಿದೀವಿ. ನಮಗೆ ನಮ್ಮ ದೇಶದ ಚರಿತ್ರೆ ಗೊತ್ತಿಲ್ಲ, ನಮ್ಮ ನಾಡು ನುಡಿಯ ಚರಿತ್ರೆ ಗೊತ್ತಿಲ್ಲ, ನಮ್ಮ ಸಂಸ್ಕೃತಿಯ ಇದು ಗೊತ್ತಿಲ್ಲ, ನಮ್ಮ ಪೂರ್ವಿಕರ ಬಗ್ಗೆ ಗೊತ್ತಿಲ್ಲ. ಅಷ್ಟೇ ಯಾಕೆ ನಮ್ಮ ಊರಿನ ಬಗ್ಗೆ ಗೊತ್ತಿಲ್ಲ, ನಮ್ಮ ಕುಟುಂಬದ ಚರಿತ್ರೆ ಗೊತ್ತಿಲ್ಲ. ಅಷ್ಟೆಲ್ಲ ಯಾಕೆ, ನೆನ್ನೆ ನಾನೇನಾಗಿದ್ದೆ ಅನ್ನೋಂಥದ್ದನ್ನೇ ನಾವು ಮರ್ತು ಬಿಟ್ಟಿದ್ದೀವಿ. ಈ ಮೈಮರೆವಿನ ಕಾರಣದಿಂದಾಗಿಯೇ ನಾವು ಮತ್ತೆ ಮತ್ತೆ ಶೋಷಣೆಗೊಳಗಾಗ್ತಾ ಇದ್ದೀವಿ. ಆ ಚರಿತ್ರೆಯನ್ನ ಮರೆತು ಹೋಗಿರೋ ಕಾರಣದಿಂದಾಗಿಯೇ ಇವತ್ತು ಕೋಮುವಾದಿ ಶಕ್ತಿಗಳು ಈ ದೇಶದ ಮುಗ್ಧ ಜನರ ಮನಸ್ಸನ್ನ ಆವರಿಸಿಕೊಂಡು ಅಧಿಕಾರವನ್ನ ಅನುಭವಿಸ್ತಾ ಇದ್ದಾರೆ. ಇದು ನಾವು ಈ ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಕನ್ನಡ ಸಾಹಿತ್ಯವನ್ನು ಓದಬೇಕು. ಕನ್ನಡ ಸಾಹಿತ್ಯ ಓದದೇ ಇದ್ರೆ ನನಗೆ ಇದು ಯಾವುದು ಅರ್ಥ ಆಗ್ತಾ ಇರಲಿಲ್ಲ. ನಮ್ಮ ಗುರು, ನಾನು ನಿನ್ನೆ ಹೇಳಿದ್ವಿ, ಕೀರಂ ನಾಗರಾಜ್ ನನ್ನನ್ನು ಆ ರೀತಿಯಾಗಿ ಪಂಪ್ನಲ್ಲಿ ನಾನು ಹಿಂದೂ ಧರ್ಮ ಜಗತ್ತಲ್ಲಿ ದೊಡ್ಡದು ಅಂತ ಹೇಳ್ಬೇಕಾದ್ರೆ ಅವ್ರು ಅಲ್ಲಯ್ಯ ಕಾವ್ಯ ಧರ್ಮ ದೊಡ್ಡದು, ನೋಡಯ್ಯ ಪಂಪ ಹಿಂಗ್ ಬರೀತಾನೆ, ಓದ್ಕೊಂಬರಯ್ಯ ಇದನ್ನ ಅನ್ನೋ ರೀತಿ ಒಳಗಡೆ ಅವರು ಕನ್ನಡ ಸಾಹಿತ್ಯವನ್ನ ನನಗೆ ಓದಿಸ್ತಾ ಹೋದ್ರು. ಆ ಓದಿನ ಕಾರಣದಿಂದಾಗಿ ನಾನು ಮನುಷ್ಯನಾಗಿ ಬದಲಾದೆ. ಈ ರಾಜಕೀಯ ಅದು ಇದು ಎಲ್ಲ ಬಿಟ್ಬಿಡಿ, ಮನುಷ್ಯ ಆಗೋದಿದೆಯಲ್ಲ, ಮಾನವೀಯತೆ ಬರೋದಿದೆಯಲ್ಲ, ಅದು ಕನ್ನಡ ಸಾಹಿತ್ಯದ ಅಧ್ಯಯನದಿಂದ. ಯಾಕೆ ಎಲ್ಲ ವಲಯಗಳನ್ನು ನಾವು ಮುಟ್ಟಕ್ಕೆ ಹೋಗ್ತಾ ಇದೀವಿ? ನಿನ್ನೆ ನಾನು ನಿಮ್ಗೆ ಹೇಳಿದೆ, ಜೈಲಿನಲ್ಲಿರೋ ಕೈದಿಗಳಿಗೆ ಇಂಥ ವರ್ಕ್ಶಾಪ್ಗಳು ಮಾಡ್ತಾ ಇದೀವಿ, ಆಮೇಲೆ ಸಂತೆ ಒಳಗೆ ಮಾಡ್ತಾ ಇದೀವಿ,